ಶ್ರೀಕೃಷ್ಣ ಹೇಳುತ್ತಾರೆ, ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ಮುಗಿದು ಹೋದಂತೆ ಅನಿಸುತ್ತೆ. ನಾಲ್ಕು ಕಡೆ ಕತ್ತಲು ಆವರಿಸಿದಂತೆ ಭಾಸವಾಗುತ್ತೆ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಯಶಸ್ಸು ಸಿಗುವುದಿಲ್ಲ. ಎಷ್ಟೇ ಒಳ್ಳೆಯವರಾಗಿದ್ರೂ ಜನರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಮನಸ್ಸು ನಿಧಾನವಾಗಿ ಸೋಲನ್ನು ಒಪ್ಪಿಕೊಳ್ಳಲು ಆರಂಭಿಸುತ್ತೆ. ಆದರೆ ಹೇ ಅರ್ಜುನನೇ, ಆ ಕ್ಷಣದಲ್ಲೇ ನೀನು ಒಂದು ಸತ್ಯವನ್ನು ನೆನಪಿಸಿಕೊಳ್ಳಬೇಕು. ನಿನ್ನನ್ನು ಉಳಿಸುವ ಶಕ್ತಿ ಹೊರಗಿಲ್ಲ, ಅದು ನಿನ್ನೊಳಗೆ ಅಡಗಿದೆ. ನೀನು ಹುಡುಕುತ್ತಿರುವ ಧೈರ್ಯ, ನೀನು ಬಯಸುತ್ತಿರುವ ಶಾಂತಿ, ನೀನು ನಿರೀಕ್ಷಿಸುತ್ತಿರುವ ಬೆಳಕು, ಇವೆಲ್ಲವೂ ನಿನ್ನ ಆತ್ಮದೊಳಗೆ ಈಗಾಗಲೇ ಇದೆ. ಶ್ರೀ ಭಗವದ್ಗೀತೆಯು ನಮಗೆ ಹೇಳುವ ಮೊದಲ ಪಾಠವೇ ಇದು. ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿದ್ರು ಮನಸ್ಸು ಸ್ಥಿರವಾಗಿದ್ರೆ ಯಾವುದೇ ಯುದ್ಧವನ್ನು ಗೆಲ್ಲಬಹುದು. ಹೇ ಅರ್ಜುನ, ಮನುಷ್ಯನ ಜೀವನದಲ್ಲಿ ಅತ್ಯಂತ ದೊಡ್ಡ ಯುದ್ಧ ಹೊರಗಿನವರೊಂದಿಗೆ ನಡೆಯುವುದಿಲ್ಲ, ಅದು ಅವನ ಸ್ವಂತ ಮನಸ್ಸಿನೊಂದಿಗೆ ನಡೆಯುತ್ತೆ. ಮನಸ್ಸು ಒಂದು ಅದ್ಭುತ ಸೇವಕ, ಆದರೆ ಅದು ಒಡೆಯನಾದರೆ ಜೀವನವನ್ನು ನರಕವನ್ನಾಗಿ ಮಾಡುತ್ತೆ. ಅನಿಯಂತ್ರಿತ ಮನಸ್ಸು ಯಾವಾಗಲೂ ಇನ್ನೂ ಹೆಚ್ಚು ಬೇಕು ಎಂದು ಹೇಳುತ್ತೆ. ಹಣ ಸಿಕ್ಕರೆ ಗೌರವ ಬೇಕು ಎನ್ನುತ್ತೆ, ಗೌರವ ಸಿಕ್ಕರೆ ಅಧಿಕಾರ ಬೇಕು ಎನ್ನುತ್ತೆ, ಅಧಿಕಾರ ಸಿಕ್ಕರೆ ಇಡೀ ಜಗತ್ತೇ ನನ್ನ ಮಾತು ಕೇಳಬೇಕು ಎನ್ನುತ್ತೆ. ಆದರೆ ಮನಸ್ಸಿನ ಈ ಹಸಿವು ಎಂದಿಗೂ ಮುಗಿಯುವುದಿಲ್ಲ. ಆದ್ದರಿಂದಲೇ ನಾನು ಹೇಳುತ್ತೇನೆ, ಸಂತೋಷವು ವಸ್ತುಗಳಲ್ಲಿ ಇಲ್ಲ, ಸಂತೋಷವು ಮನಸ್ಸಿನ ಸ್ಥಿತಿಯಲ್ಲಿದೆ. ಯಾರ ಬಳಿ ಕಡಿಮೆ ಇದ್ದರೂ ತೃಪ್ತಿ ಇದೆಯೋ ಅವನು ಶ್ರೀಮಂತ, ಯಾರ ಬಳಿ ಎಲ್ಲವೂ ಇದ್ದರೂ ತೃಪ್ತಿ ಇಲ್ಲವೋ ಅವನು ಬಡವ. ಇಂದು ಜನರು ತಮ್ಮ ಮನಸ್ಸಿನ ಶಾಂತಿಯನ್ನು ಕಳೆದುಕೊಂಡು ಜಗತ್ತನ್ನು ಗೆಲ್ಲಲು ಹೊರಟಿದ್ದಾರೆ. ಆದರೆ ಮನಸ್ಸು ಅಶಾಂತವಾಗಿದ್ದರೆ ಯಾವುದೇ ಸಾಧನೆಯೂ ಸಂತೋಷ ನೀಡೋದಿಲ್ಲ. ಹೇ ಅರ್ಜುನನೇ, ಒಂದು ಕ್ಷಣ ನಿಂತು ನಿನ್ನ ಜೀವನವನ್ನು ಗಮನಿಸು. ನೀನು ನಿನ್ನೆ ಚಿಂತಿಸಿದ್ದ ಅನೇಕ ವಿಷಯಗಳು ಇಂದು ಎಷ್ಟು ಚಿಕ್ಕದಾಗಿ ಕಾಣುತ್ತಿವೆ. ಒಂದು ಕಾಲದಲ್ಲಿ ನಿನಗೆ ದೊಡ್ಡ ಸಮಸ್ಯೆ ಎಂದು ಅನಿಸಿದ ಸಂಗತಿಗಳು ಈಗ ನೆನಪುಗಳಾಗಿ ಉಳಿದಿವೆ. ಹಾಗಾದ್ರೆ ಇಂದು ನಿನ್ನನ್ನು ಕಾಡುತ್ತಿರುವ ಸಮಸ್ಯೆಗಳು ಒಂದು ದಿನ ಕೇವಲ ನೆನಪುಗಳಾಗುವುದಿಲ್ಲವೇ? ಆದ್ದರಿಂದ ಭಯಪಡಬೇಡ. ಶ್ರೀಕೃಷ್ಣ ಹೇಳುತ್ತಾರೆ, ಹೇ ಅರ್ಜುನ, ಮನುಷ್ಯನ ಜೀವನದ ಅತ್ಯಂತ ಕಠಿಣ ಯುದ್ಧವು ಹೊರಗಿನ ಜಗತ್ತಿನೊಂದಿಗೆ ನಡೆಯುವುದಿಲ್ಲ, ಅದು ಅವನ ಸ್ವಂತ ಮನಸ್ಸಿನೊಂದಿಗೆ ನಡೆಯುತ್ತೆ. ಶತ್ರುವನ್ನು ಸೋಲಿಸುವುದು ಸುಲಭ, ಆದರೆ ತನ್ನ ಮನಸ್ಸಿನ ಚಂಚಲತೆಯನ್ನು ಗೆಲ್ಲುವುದು ಅತ್ಯಂತ ಕಷ್ಟ. ಮನಸ್ಸನ್ನು ಬಲವಂತವಾಗಿ ಹತ್ತಿಕ್ಕಿದರೆ ಅದು ಶಾಂತವಾಗುವುದಿಲ್ಲ. ಅದಕ್ಕೆ ಸರಿಯಾದ ದಿಕ್ಕನ್ನು ತೋರಿಸಬೇಕು. ಹೇಗೆ ವೇಗವಾಗಿ ಓಡುವ ಕುದುರೆಗಳನ್ನು ಒಬ್ಬ ನುರಿತ ಸಾರಥಿ ಕೋಪದಿಂದ ನಿಯಂತ್ರಿಸಲಾಗುವುದಿಲ್ಲವೋ, ಬದಲಾಗಿ ಲಗಾಮಿನ ಮೂಲಕ ಸರಿಯಾದ ಮಾರ್ಗಕ್ಕೆ ತರುತ್ತಾನೋ, ಹಾಗೆಯೇ ಮನಸ್ಸನ್ನು ಸಹ ಅಭ್ಯಾಸ, ವಿವೇಕ ಮತ್ತು ಶಿಸ್ತಿನಿಂದ ನಿಯಂತ್ರಿಸಬೇಕು. ಇಲ್ಲದಿದ್ದರೆ ಅದೇ ಮನಸ್ಸು ಮನುಷ್ಯನನ್ನು ಅವನ ಗುರಿಯಿಂದ ದೂರ ಕೊಂಡೊಯ್ಯುತ್ತೆ. ಹೇ ಅರ್ಜುನ, ಹೊರಗಿನ ಪ್ರಪಂಚದ ಗದ್ದಲ ಎಷ್ಟು ಜೋರಾಗಿದೆ ಅಂದರೆ ಮನುಷ್ಯನು ತನ್ನ ಆತ್ಮದ ಮೌನ ಧ್ವನಿಯನ್ನು ಕೇಳುವುದನ್ನೇ ಮರೆತು ಬಿಡುತ್ತಾನೆ. ಯಾರೋ ಒಬ್ಬರು ನಿನಗೆ ಇನ್ನಷ್ಟು ಹಣ ಗಳಿಸು ಎನ್ನುತ್ತಾರೆ, ಯಾರು ಇನ್ನಷ್ಟು ಪ್ರಸಿದ್ಧಿಯಾಗು ಅನ್ನುತ್ತಾರೆ, ಇನ್ನೊಬ್ಬರು ನಿನ್ನನ್ನು ಮತ್ತೊಬ್ಬರೊಂದಿಗೆ ಹೋಲಿಸಿ ನೀನು ಇನ್ನೂ ಸಾಕಷ್ಟು ಸಾಧಿಸಿಲ್ಲ ಎಂದು ನಂಬಿಸುತ್ತಾರೆ. ಹೀಗೆ ನಿಧಾನವಾಗಿ ನೀನು ನಿನ್ನ ಹೃದಯದ ಧ್ವನಿಯನ್ನು ಕಳೆದುಕೊಳ್ಳುತ್ತೀಯ. ಆದ್ದರಿಂದ ಕೆಲವೊಮ್ಮೆ ಮೌನವಾಗಿ ಕುಳಿತುಕೋ. ಮೊಬೈಲ್ ಇಲ್ಲದೆ, ಗದ್ದಲವಿಲ್ಲದೆ, ಯಾರ ಅಭಿಪ್ರಾಯಗಳು ಇಲ್ಲದೆ ನಿನ್ನನ್ನೇ ನೀನು ಕೇಳಿಕೊ. ನಾನು ಏಕೆ ಇಷ್ಟು ಚಡಪಡಿಸುತ್ತಿದ್ದೇನೆ? ನಾನು ಯಾವ ಭಯದಿಂದ ಓಡುತ್ತಿದ್ದೇನೆ? ನನಗೆ ಯಾರ ಅಂಗೀಕಾರದ ಅಗತ್ಯವಿದೆ? ನಾನು ಯಾವ ವಸ್ತು ಸಿಕ್ಕರೆ ಮಾತ್ರ ಜೀವನ ಪೂರ್ಣವಾಗುತ್ತದೆ ಎಂದು ಭಾವಿಸುತ್ತಿದ್ದೇನೆ? ಈ ಪ್ರಶ್ನೆಗಳು ಕಠಿಣ, ಆದರೆ ಇದೇ ಪ್ರಶ್ನೆಗಳು ನಿನ್ನನ್ನು ಸತ್ಯದ ಕಡೆಗೆ ಕರೆದೊಯ್ಯುತ್ತವೆ. ಏಕೆಂದರೆ ಬಹು ಸಾರಿ ನಿನ್ನ ಸಮಸ್ಯೆಗಳು ಹೊರಗಿರುವುದಿಲ್ಲ, ಅವು ನಿನ್ನ ಮನಸ್ಸಿನೊಳಗೆ ಹುಟ್ಟಿಕೊಂಡಿರುತ್ತವೆ. ಹೇ ಅರ್ಜುನ, ಮನಸ್ಸು ಒಂದು ವಿಚಿತ್ರ ಮಾಯಾವಿ. ಅದು ಮೊದಲು ಭಯವನ್ನು ಸೃಷ್ಟಿಸುತ್ತದೆ, ನಂತರ ಅದೇ ಭಯದಿಂದ ತಪ್ಪಿಸಿಕೊಳ್ಳಲು ನಿನ್ನನ್ನು ಓಡಿಸುತ್ತದೆ. ಮೊದಲು ನಿನ್ನನ್ನು ಚಿಂತೆ ಗುಣಪಡಿಸುತ್ತದೆ, ನಂತರ ಆ ಚಿಂತೆಯನ್ನೇ ಜೀವನದ ಸತ್ಯ ಎಂದು ನಂಬಿಸುತ್ತದೆ. ಆದರೆ ಸತ್ಯವೇನೆಂದರೆ ನಿನ್ನ ಬಹುತೇಕ ಭಯಗಳು ಎಂದಿಗೂ ಸಂಭವಿಸುವುದಿಲ್ಲ, ನಿನ್ನ ಬಹುತೇಕ ಚಿಂತೆಗಳು ಎಂದಿಗೂ ನಿಜವಾಗುವುದಿಲ್ಲ. ಆದರೂ ಮನಸ್ಸು ನಿನ್ನ ಶಾಂತಿಯನ್ನು ಕಸಿದುಕೊಳ್ಳುತ್ತದೆ. ಆದ್ದರಿಂದಲೇ ನಾನು ಹೇಳುತ್ತೇನೆ, ಅಭ್ಯಾಸ ಮಾಡು. ಒಂದೇ ದಿನದಲ್ಲಿ ಮನಸ್ಸು ಬದಲಾಗುವುದಿಲ್ಲ, ಒಂದೇ ದಿನದಲ್ಲಿ ಕೋಪ ಮಾಯವಾಗುವುದಿಲ್ಲ, ಒಂದೇ ದಿನದಲ್ಲಿ ಭಯ ದೂರವಾಗುವುದಿಲ್ಲ. ಆದರೆ ಪ್ರತಿ ದಿನದ ಸಣ್ಣ ಪ್ರಯತ್ನಗಳು ಒಂದು ದಿನ ನಿನ್ನ ಜೀವನವನ್ನೇ ಬದಲಾಯಿಸುತ್ತದೆ. ಹೇಗೆ ಹರಿಯುವ ನದಿಯು ಕಲ್ಲಿನ ಮೇಲೆ ತನ್ನ ದಾರಿಯನ್ನು ನಿರ್ಮಿಸಿಕೊಳ್ಳುತ್ತದೆಯೋ, ಹಾಗೆಯೇ ನಿರಂತರ ಅಭ್ಯಾಸವು ಮನಸ್ಸಿನ ಹಳೆಯ ಅಭ್ಯಾಸಗಳನ್ನು ಬದಲಾಯಿಸುತ್ತದೆ. ನೆನಪಿಟ್ಟುಕೋ, ನಿನ್ನ ಮನಸ್ಸು ನಿನ್ನ ಮಿತ್ರನಾಗಬಹುದು ಅಥವಾ ನಿನ್ನ ದೊಡ್ಡ ಶತ್ರುವಾಗಬಹುದು. ಅದೇ ಮನಸ್ಸು ಇಂದು ನಾಳೆಯಿಂದ ಆರಂಭಿಸೋಣ ಎಂದು ಹೇಳುತ್ತೆ, ಮತ್ತೆ ನಾಳೆ ಬಂದಾಗ ಇನ್ನು ತಡವಾಗಿದೆ ಎಂದು ಹೇಳುತ್ತೆ. ಅದೇ ಮನಸ್ಸು ತಪ್ಪು ವ್ಯಕ್ತಿಯ ಮೇಲೆ ಕುರುಡು ನಂಬಿಕೆ ಇಡುವಂತೆ ಮಾಡುತ್ತೆ.
ಮತ್ತು ನಂತರ ದ್ರೋಹವಾದಾಗ ಇಡೀ ಪ್ರಪಂಚವನ್ನೇ ಅನುಮಾನಿಸಲು ಕಲಿಸುತ್ತೆ. ಆದ್ದರಿಂದ ಮನಸ್ಸಿನ ಪ್ರತಿಯೊಂದು ಮಾತನ್ನು ಸತ್ಯ ಎಂದು ನಂಬಬೇಡ. ಅದನ್ನು ಪರಿಶೀಲಿಸು, ಅದನ್ನು ಪ್ರಶ್ನಿಸು, ಅದನ್ನು ಸರಿಯಾದ ದಿಕ್ಕಿಗೆ ನಡೆಸು. ಹೇ ಅರ್ಜುನ, ತನ್ನ ಮನಸ್ಸನ್ನು ಗೆದ್ದ ಮನುಷ್ಯನು ಪರಿಸ್ಥಿತಿಗಳ ದಾಸನಾಗುವುದಿಲ್ಲ. ಸುಖ ಬಂದರೆ ಅವನು ಅಹಂಕಾರ ಪಡುವುದಿಲ್ಲ, ದುಃಖ ಬಂದರೆ ಅವನು ನಿರಾಶನಾಗುವುದಿಲ್ಲ. ಜನರು ಹೊಗಳಿದರೆ ಅವನು ಹಾರಾಡುವುದಿಲ್ಲ, ಜನರು ಟೀಕಿಸಿದರೆ ಅವನು ಕುಸಿಯುವುದಿಲ್ಲ. ಯಾಕೆಂದರೆ ಅವನಿಗೆ ತಿಳಿದಿದೆ, ಸುಖ ಮತ್ತು ದುಃಖ ಎರಡು ಅತಿಥಿಗಳು, ಬರುತ್ತವೆ ಹೋಗುತ್ತವೆ, ಆದರೆ ಶಾಶ್ವತವಾಗಿ ಉಳಿಯುವುದಿಲ್ಲ. ಹೇ ಅರ್ಜುನ, ನೋವು ನಿನಗೂ ಆಗುತ್ತೆ, ದುಃಖ ನಿನಗೂ ಬರುತ್ತೆ, ಕಣ್ಣೀರು ನಿನ್ನ ಕಣ್ಣಲ್ಲಿಯೂ ಹರಿಯುತ್ತೆ. ಆದರೆ ಶಕ್ತಿಶಾಲಿ ವ್ಯಕ್ತಿ ಎಂದರೆ ಎಂದಿಗೂ ಅಳದವನು ಅಲ್ಲ. ಅಳುವ ನಂತರವೂ ಎದ್ದು ನಿಲ್ಲುವವನು, ಬಿದ್ದ ನಂತರವೂ ಮುಂದೆ ನಡೆಯುವವನು, ಕತ್ತಲೆಯ ನಡುವೆಯೂ ಬೆಳಕಿನ ಮೇಲೆ ನಂಬಿಕೆ ಇಡುವವನು. ಅವನೇ ನಿಜವಾದ ಯೋಧ, ಅವನೇ ನಿಜವಾದ ಸಾಧಕ, ಅವನೇ ನಿಜವಾದ ವಿಜಯಿ. ಹೇ ಅರ್ಜುನ, ಜೀವನದಲ್ಲಿ ಸರಿಯಾದ ಮಾರ್ಗದರ್ಶನವು ಅಷ್ಟೇ ಮುಖ್ಯ. ದುರ್ಯೋಧನನ ಬಳಿ ಸೈನ್ಯವಿತ್ತು, ಸಂಪತ್ತಿತ್ತು, ಅಧಿಕಾರವಿತ್ತು, ಆದರೆ ಅವನು ತಪ್ಪು ಸಲಹೆಗಳನ್ನು ಆರಿಸಿಕೊಂಡನು. ಅರ್ಜುನ ಗೊಂದಲದಲ್ಲಿದ್ದ, ಭಯದಲ್ಲಿದ್ದ, ಆದರೆ ಅವನು ಸತ್ಯದ ಮಾರ್ಗದರ್ಶನವನ್ನು ಆರಿಸಿಕೊಂಡನು. ಇಬ್ಬರ ಮುಂದೆಯೂ ಯುದ್ಧವಿತ್ತು, ಆದರೆ ಒಬ್ಬನು ಅಹಂಕಾರವನ್ನು ಆರಿಸಿಕೊಂಡ, ಇನ್ನೊಬ್ಬನು ಜ್ಞಾನವನ್ನು ಆರಿಸಿಕೊಂಡ. ಕೊನೆಯಲ್ಲಿ ಗೆದ್ದದ್ದು ಜ್ಞಾನ. ಆದ್ದರಿಂದ ನಿನ್ನ ಸಲಹೆಗಾರರನ್ನು ಎಚ್ಚರಿಕೆಯಿಂದ ಆರಿಸಿಕೊ. ನಿನ್ನ ತಪ್ಪುಗಳನ್ನು ಸಮರ್ಥಿಸುವವರಿಗಿಂತ ನಿನ್ನ ತಪ್ಪುಗಳನ್ನು ತಿದ್ದುವವರನ್ನು ಗೌರವಿಸು. ಯಾಕೆಂದರೆ ಸಿಹಿ ಮಾತುಗಳಿಗಿಂತ ಕಹಿ ಸತ್ಯವೇ ಜೀವನವನ್ನು ಉಳಿಸುತ್ತದೆ. ಮತ್ತು ಕೊನೆಯದಾಗಿ, ಹೇ ಅರ್ಜುನ, ಪ್ರಪಂಚದಲ್ಲಿ ಎಲ್ಲವೂ ಎಲ್ಲರಿಗೂ ಸಿಗುವುದಿಲ್ಲ. ಯಾರಿಗೂ ಹಣ ಸಿಗುತ್ತದೆ, ಆದರೆ ನೆಮ್ಮದಿ ಸಿಗುವುದಿಲ್ಲ. ಯಾರಿಗೂ ಪ್ರಸಿದ್ಧಿ ಸಿಗುತ್ತದೆ, ಆದರೆ ಸಂತೋಷ ಸಿಗುವುದಿಲ್ಲ. ಯಾರಿಗೂ ದೊಡ್ಡ ಮನೆ ಸಿಗುತ್ತದೆ, ಆದರೆ ಪ್ರೀತಿ ಸಿಗುವುದಿಲ್ಲ. ಹೀಗಿರುವಾಗ ನಿನ್ನ ಜೀವನವನ್ನು ಮತ್ತೊಬ್ಬರ ಜೀವನದೊಂದಿಗೆ ಹೋಲಿಸಬೇಡ. ಹೋಲಿಕೆಯು ಸಂತೋಷದ ಕಳ್ಳ. ನಿನ್ನ ಬಳಿ ಇಲ್ಲದನ್ನು ಎಣಿಸುತ್ತಾ ಕುಳಿತರೆ ನಿನ್ನ ಬಳಿ ಇರುವ ಆಶೀರ್ವಾದಗಳನ್ನು ಕಳೆದುಕೊಳ್ಳುತ್ತೀಯ. ಮತ್ತೆ ನೆನಪಿಟ್ಟುಕೋ, ನಿನ್ನನ್ನು ಮರೆತವರ ಹಿಂದೆ ಓಡಬೇಡ. ನಿನ್ನನ್ನು ಗೌರವಿಸದವರಿಗಾಗಿ ನಿನ್ನ ಸ್ವಾಭಿಮಾನವನ್ನು ಕಳೆದುಕೊಳ್ಳಬೇಡ. ಯಾವ ಬಾಗಿಲು ತೆರೆಯಲು ಸಿದ್ಧವಿಲ್ಲವೋ ಅದರ ಮುಂದೆ ನಿಂತು ಜೀವನವನ್ನು ವ್ಯರ್ಥ ಮಾಡಬೇಡ. ಯಾಕೆಂದರೆ ಪರಮಾತ್ಮನು ಒಂದು ಬಾಗಿಲನ್ನು ಮುಚ್ಚಿದಾಗ ಅವನು ನಿನಗಾಗಿ ಇನ್ನೊಂದು ಉತ್ತಮ ದಾರಿಯನ್ನು ಸಿದ್ಧಪಡಿಸುತ್ತಿರುತ್ತಾನೆ. ಆದ್ದರಿಂದ ನಂಬಿಕೆ ಇಡು, ತಾಳ್ಮೆ ಇಡು, ನಿನ್ನ ಕರ್ತವ್ಯವನ್ನು ಮಾಡುತ್ತಿರು, ಮನಸ್ಸನ್ನು ಗೆಲ್ಲು. ಯಾಕೆಂದರೆ ತನ್ನ ಮನಸ್ಸನ್ನು ಗೆದ್ದವನು ಇಡೀ ಜಗತ್ತನ್ನು ಗೆಲ್ಲುವ ಅಗತ್ಯವೇ ಇರುವುದಿಲ್ಲ. ಅವನೊಳಗೆ ಶಾಂತಿ ಇರುತ್ತದೆ, ಅವನೊಳಗೆ ವಿಜಯ ಇರುತ್ತದೆ. ಯೌವನವು ಶಾಶ್ವತವಲ್ಲ, ಸೌಂದರ್ಯವೂ ಶಾಶ್ವತವಲ್ಲ, ಹಣವೂ ಶಾಶ್ವತವಲ್ಲ, ಅಧಿಕಾರವೂ ಶಾಶ್ವತವಲ್ಲ. ಈ ಜಗತ್ತಿನಲ್ಲಿ ಬದಲಾಗದ ಏಕೈಕ ಸತ್ಯವೆಂದರೆ ಬದಲಾವಣೆ. ಆದರೆ ಮನುಷ್ಯನು ಈ ಸತ್ಯವನ್ನು ಮರೆತು ಬಿಡುತ್ತಾನೆ. ಅವನು ತನ್ನ ಸಂಪತ್ತಿನ ಮೇಲೆ ಅಹಂಕಾರ ಪಡುತ್ತಾನೆ, ತನ್ನ ಸ್ಥಾನಮಾನದ ಮೇಲೆ ಹೆಮ್ಮೆ ಪಡುತ್ತಾನೆ, ತನ್ನ ಶಕ್ತಿಯ ಮೇಲೆ ಗರ್ವ ಪಡುತ್ತಾನೆ. ಆದರೆ ಸಮಯವು ಎಲ್ಲರಿಗೂ ಒಂದೇ ಪಾಠ ಕಲಿಸುತ್ತೆ. ನಿನ್ನೆ ಶಕ್ತಿಶಾಲಿಯಾಗಿದ್ದವನು ಇಂದು ದುರ್ಬಲನಾಗಬಹುದು. ನಿನ್ನೆ ಶ್ರೀಮಂತನಾಗಿದ್ದವನು ಇಂದು ಖಾಲಿ ಕೈಯಲ್ಲಿ ನಿಲ್ಲಬಹುದು. ನಿನ್ನೆ ಜನರು ಹೊಗಳುತ್ತಿದ್ದ ವ್ಯಕ್ತಿಯನ್ನು ಇಂದು ಯಾರು ನೆನಪಿಸಿಕೊಳ್ಳದಿರಬಹುದು. ಆದ್ದರಿಂದ ಅಹಂಕಾರ ಪಡಬೇಡ, ವಿನಮ್ರತೆಯನ್ನು ಕಲಿತುಕೋ. ಹಣ್ಣಿನಿಂದ ತುಂಬಿದ ಮರ ಹೇಗೆ ತಲೆಬಾಗುತ್ತದೆಯೋ, ಜ್ಞಾನವಂತ ವ್ಯಕ್ತಿಯು ಹಾಗೆಯೇ ವಿನಮ್ರನಾಗಿರುತ್ತಾನೆ. ಹೇ ಅರ್ಜುನ, ನಿನ್ನ ಗುರುತು ನಿನ್ನ ದೇಹವಲ್ಲ, ನಿನ್ನ ಹಣವಲ್ಲ, ನಿನ್ನ ಹೆಸರು ಅಥವಾ ಸ್ಥಾನಮಾನವೂ ಅಲ್ಲ. ಇವೆಲ್ಲವೂ ಒಂದು ದಿನ ನಿನ್ನನ್ನು ಬಿಟ್ಟು ಹೋಗುತ್ತದೆ. ನಿನ್ನ ನಿಜವಾದ ಗುರುತು ನಿನ್ನ ಆತ್ಮ. ಆತ್ಮವು ಜನಿಸುವುದಿಲ್ಲ, ಸಾಯುವುದಿಲ್ಲ. ಅದು ಕೇವಲ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಪ್ರಯಾಣಿಸುತ್ತದೆ. ಆದ್ದರಿಂದ ಮೃತ್ಯುವಿಗೆ ಭಯಪಡಬೇಡ. ಭಯಪಡಬೇಕಾದದ್ದು ವ್ಯರ್ಥವಾದ ಜೀವನಕ್ಕೆ. ನೀನು ಎಷ್ಟು ವರ್ಷ ಬದುಕಿದ್ದೀಯಾ ಎಂಬುದು ಮುಖ್ಯವಲ್ಲ, ಆ ವರ್ಷಗಳಲ್ಲಿ ಎಷ್ಟು ಅರ್ಥಪೂರ್ಣವಾಗಿ ಬದುಕಿದ್ದೀಯಾ ಎಂಬುವುದೇ ಮುಖ್ಯ. ಪ್ರತಿದಿನವನ್ನು ಕೊನೆಯ ದಿನದಂತೆ ಬದುಕು, ಆದರೆ ಪ್ರತಿಯೊಂದು ಒಳ್ಳೆಯ ಕಾರ್ಯವನ್ನು ಶಾಶ್ವತವಾಗಿ ಉಳಿಯುವಂತೆ ಮಾಡು. ಹಲವಾರು ಜನರು ತಮ್ಮ ದುಃಖವನ್ನು ಬಿಡಲು ಇಷ್ಟಪಡುವುದಿಲ್ಲ. ಅವರು ಪದೇ ಪದೇ ಅದೇ ನೋವನ್ನು ನೆನಪಿಸಿಕೊಳ್ಳುತ್ತಾರೆ, ಅದೇ ದ್ರೋಹವನ್ನು ನೆನಪಿಸಿಕೊಳ್ಳುತ್ತಾರೆ, ಅದೇ ಅವಮಾನವನ್ನು ನೆನಪಿಸಿಕೊಳ್ಳುತ್ತಾರೆ, ಅದೇ ತಪ್ಪನ್ನು ನೆನಪಿಸಿಕೊಳ್ಳುತ್ತಾರೆ. ಹೀಗೆ ಅವರು ತಮ್ಮನ್ನೇ ಪ್ರತಿದಿನ ಗಾಯಗೊಳಿಸಿಕೊಳ್ಳುತ್ತಾರೆ. ನೋವು ಜೀವನದ ಒಂದು ಭಾಗ, ಆದರೆ ನೋವಿನಲ್ಲೇ ಬದುಕುವುದು ಒಂದು ಆಯ್ಕೆ. ನಿನ್ನ ಕಣ್ಣೀರು ನಿನ್ನನ್ನು ದುರ್ಬಲನಾಗಿಸುವುದಿಲ್ಲ, ಆದರೆ ಆ ಕಣ್ಣೀರಿನಲ್ಲೇ ಶಾಶ್ವತವಾಗಿ ಮುಳುಗಿರುವುದು ನಿನ್ನ ಶಕ್ತಿಯನ್ನು ಕಸಿದುಕೊಳ್ಳುತ್ತದೆ. ಆದ್ದರಿಂದ ಎದ್ದು ನಿಲ್ಲು, ನಿನ್ನ ಗಾಯಗಳಿಂದ ಪಾಠ ಕಲಿತುಕೋ, ನಿನ್ನ ವೈಫಲ್ಯಗಳಿಂದ ಶಕ್ತಿ ಪಡೆ, ನಿನ್ನ ಕಷ್ಟಗಳಿಂದ ಜ್ಞಾನ ಪಡೆ.
ಒಂದು ದಿನ ನೀನು ಹಿಂದೆ ತಿರುಗಿ ನೋಡಿದಾಗ ನಿನ್ನನ್ನು ಅಳಿಸಿದ ಅದೇ ಘಟನೆ ನಿನ್ನನ್ನು ಬಲಶಾಲಿಯನ್ನಾಗಿ ಮಾಡಿದೆ ಎಂಬುದು ಅರ್ಥವಾಗುತ್ತದೆ. ನೆನಪಿಟ್ಟುಕೋ ಅರ್ಜುನ, ಜೀವನವು ನಿನಗೆ ವಿರುದ್ಧವಾಗಿ ನಡೆಯುತ್ತಿಲ್ಲ. ಜೀವನವು ನಿನ್ನನ್ನು ಬಲಶಾಲಿಯನ್ನಾಗಿ ಮಾಡುತ್ತಿದೆ. ನಿನ್ನನ್ನು ಮುರಿಯಲು ಬಂದ ಪ್ರತಿಯೊಂದು ಸವಾಲು ನಿನ್ನನ್ನು ರೂಪಿಸಲು ಬಂದಿದೆ. ಆದ್ದರಿಂದ ಧೈರ್ಯ ಕಳೆದುಕೊಳ್ಳಬೇಡ, ನಂಬಿಕೆ ಕಳೆದುಕೊಳ್ಳಬೇಡ. ಯಾಕೆಂದರೆ ರಾತ್ರಿ ಎಷ್ಟು ಕತ್ತಲಾಗಿದ್ರೂ ಸೂರ್ಯೋದಯವನ್ನು ತಡೆಯಲು ಸಾಧ್ಯವಿಲ್ಲ. ಹಾಗೆಯೇ ನಿನ್ನ ಜೀವನದಲ್ಲಿಯೂ ಬೆಳಕು ಖಂಡಿತ ಬರುತ್ತದೆ. ನಿನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡು. ಫಲದ ಬಗ್ಗೆ ಅತಿಯಾಗಿ ಚಿಂತಿಸಬೇಡ. ಮನಸ್ಸನ್ನು ಶಾಂತವಾಗಿರಿಸು. ಆತ್ಮದ ಮೇಲೆ ನಂಬಿಕೆ ಇಡು. ಆಗ ಜೀವನದ ಪ್ರತಿಯೊಂದು ಬಿರುಗಾಳಿಯೂ ನಿನ್ನ ಮುಂದೆ ತಲೆಬಾಗುತ್ತದೆ. ಹೇ ಅರ್ಜುನ, ನಿನ್ನನ್ನು ದುರ್ಬಲವಾಗಿಸುವುದು ಪರಿಸ್ಥಿತಿಗಳಲ್ಲ, ಅವುಗಳ ಬಗ್ಗೆ ನೀನು ಹೊಂದಿರುವ ಆಲೋಚನೆಗಳು. ನಿನ್ನನ್ನು ಸೋಲಿಸುವುದು ಜಗತ್ತಲ್ಲ, ನಿನ್ನೊಳಗೆ ಹುಟ್ಟುವ ಭಯ. ನಿನ್ನನ್ನು ಉಳಿಸುವುದು ಅದೃಷ್ಟವಲ್ಲ, ನಿನ್ನೊಳಗಿನ ಧೈರ್ಯ. ಆದ್ದರಿಂದ ಎದ್ದು ನಿಲ್ಲು. ನಿನ್ನ ಕಣ್ಣೀರನ್ನು ಶಕ್ತಿಯನ್ನಾಗಿ ಮಾಡು. ನಿನ್ನ ವೈಫಲ್ಯವನ್ನು ಪಾಠವನ್ನಾಗಿ ಮಾಡು. ನಿನ್ನ ನೋವನ್ನು ಜ್ಞಾನವನ್ನಾಗಿ ಮಾಡು. ಏಕೆಂದರೆ ಪ್ರತಿಯೊಂದು ಕತ್ತಲೆಯ ರಾತ್ರಿಯ ನಂತರ ಸೂರ್ಯೋದಯ ಖಚಿತ. ಪ್ರತಿಯೊಂದು ದುಃಖದ ನಂತರ ಸಂತೋಷ ಖಚಿತ. ಮತ್ತು ಪ್ರತಿಯೊಂದು ಹೋರಾಟದ ನಂತರ ಗೆಲುವು ಖಚಿತ. ನಿನ್ನ ನಂಬಿಕೆಯನ್ನು ಕಳೆದುಕೊಳ್ಳಬೇಡ, ಯಾಕೆಂದರೆ ನಾನು ನಿನ್ನೊಂದಿಗೆ ಇದ್ದೇನೆ. ಪ್ರತಿ ಹೆಜ್ಜೆಯಲ್ಲಿ, ಪ್ರತಿ ಹೋರಾಟದಲ್ಲಿ, ಪ್ರತಿ ಕಣ್ಣೀರಿನಲ್ಲಿ. ನಿನ್ನನ್ನು ಸೋಲಿಸುವುದು ಜಗತ್ತಲ್ಲ, ನಿನ್ನ ಮನಸ್ಸು. ಜೈ ಶ್ರೀಕೃಷ್ಣ.